ಎಲ್ಲರಿಗೂ ನಮಸ್ಕಾರ. ಮಾಯೆಯ ಸುಳಿಗೆ ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಸಿಲುಕುತ್ತಾರೆ. ಅದಕ್ಕೆ ನಾರದ ಸೇರಿ ದೇವಾನುದೇವತೆಗಳು ಹೊರತಲ್ಲ. ಇದಕ್ಕೆ ಸಾಕ್ಷಿಯಾಗಿ ಭಾಗವತ ಪುರಾಣದ ಕಥೆಯೊಂದನ್ನು ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಮ್ಮೆ ವೈಕುಂಠದಲ್ಲಿ ನಾರದ ಹಾಗೂ ವಿಷ್ಣುವಿನ ನಡುವೆ ಮಾಯೆಯ ಬಗ್ಗೆ ಚರ್ಚೆಯಾಯಿತು. ನಾರದ ಮುನಿಗಳೇ, ಮಾಯೆಯಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಮಹಾವಿಷ್ಣು ಹೇಳಿದರು. ನಾರದರು ಒಪ್ಪಲಿಲ್ಲ. ಕಠಿಣ ಮನಸ್ಸಿದ್ದರೆ ಮಾಯೆಯಿಂದ ಪಾರಾಗಬಹುದು. ನನಗೆ ಬ್ರಹ್ಮ ಹಾಗೂ ದಕ್ಷ ಪ್ರಜಾಪತಿಯ ಶಾಪವಿದ್ದರೂ ಬಹಳ ಜಾಗರೂಕತೆಯಿಂದ ನಾನು ಮಾಯೆಯಿಂದ ತಪ್ಪಿಸಿಕೊಳ್ಳಬಹುದು ಎಂದು ಹೇಳಿದರು. ಹೌದಾ, ಹಾಗಾದರೆ ನಾರದರಿಗೊಂದು ಪಾಠ ಕಲಿಸಲೇಬೇಕು ಎಂದು ವಿಷ್ಣು ಮನಸ್ಸಿನಲ್ಲೇ ನಿರ್ಧರಿಸಿದರು. ನಾರದರೆ, ನನ್ನ ಗರುಡ ವಾಹನದಲ್ಲಿ ಸಂಚಾರ ಮಾಡುವ ಅನುಭವ ಎಷ್ಟು ಮಜವಾಗಿರುತ್ತದೆ ಗೊತ್ತಾ ನಿಮಗೆ ಎಂದು ವಿಷ್ಣು ಕೇಳಿದರು. ಬನ್ನಿ, ಒಂದು ಸುತ್ತು ಹೋಗಿ ಎಲ್ಲಾ ಲೋಕಗಳನ್ನು ಸುತ್ತಿಕೊಂಡು ಬರೋಣ. ಹೀಗೆ ತಿಳಿಸಿದ ಕೂಡಲೇ ನಾರದರಿಗೂ ಬಹಳ ಹಿಂದಿನಿಂದ ಅದೊಂದು ಕನಸಿತ್ತು. ಗರುಡನ ಮೇಲೆ ಕುಳಿತು ವಿಷ್ಣು ಭಯಂಕರ ವೇಗದಲ್ಲಿ ಸಂಚರಿಸುವಾಗಲೆಲ್ಲ ನಾನೂ ಒಮ್ಮೆ ಹೀಗೆ ಗರುಡನ ಮೇಲೆ ಕುಳಿತು ಸಂಚಾರಕ್ಕೆ ಹೋಗಬೇಕು ಎಂದುಕೊಳ್ಳುತ್ತಿದ್ದರು. ಆದರೆ ಶ್ರೀ ಮಹಾವಿಷ್ಣುವನ್ನು ಕೇಳುವುದು ಹೇಗೆ ಎಂದು ಸುಮ್ಮನಿದ್ದರು. ಈಗ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಯಿತು. ಎರಡನೇ ಮಾತಿಲ್ಲದೆ ಒಪ್ಪಿಕೊಂಡರು. ಅದರಂತೆಯೇ ಗರುಡನ ಮೇಲೆ ನಾರದ ಹಾಗೂ ಮಹಾವಿಷ್ಣು ಕುಳಿತು ಶರವೇಗದಲ್ಲಿ ಲೋಕ ಸಂಚಾರಕ್ಕೆ ಹೋದರು. ವಿಷ್ಣು ಹೇಳಿದಂತೆ ಪ್ರಯಾಣ ಬಹಳ ಆಹ್ಲಾದಕರವಾಗಿತ್ತು. ನಾರದರು ಬಹಳ ಖುಷಿಯಾದರು. ಅಷ್ಟರಲ್ಲಿ ಕನೌಜ ನಗರ ಬಂದಿತ್ತು. ಅಲ್ಲೊಂದು ಸುಂದರ ಸರೋವರವಿತ್ತು. ಅದನ್ನು ನೋಡಿ ನಾರದರಿಗೆ ಈಜಾಡುವ ಮನಸ್ಸಾಯಿತು. ಭಗವಾನ್, ಈ ಕೊಳದಲ್ಲೊಂದು ಸ್ನಾನ ಮಾಡೋಣ. ತುಂಬಾ ಹೊತ್ತಿನಿಂದ ಹೀಗೆ ಹೋಗುತ್ತಲೇ ಇದ್ದೇವೆ, ಆಯಾಸವಾಗಿದೆ ಎಂದು ಹೇಳಿದರು. ಮಹಾವಿಷ್ಣು ಬೇಡ ಎಂದರು. ಗೊತ್ತಿಲ್ಲದ ಊರು, ಗೊತ್ತಿಲ್ಲದ ನೀರು, ಎಲ್ಲಿ ಏನು ಅಪಾಯವಿರುತ್ತದೆಯೋ ಯಾರಿಗೆ ಗೊತ್ತು. ಬನ್ನಿ ಹೋಗೋಣ, ವೈಕುಂಠದ ಕೊಳದಲ್ಲಿ ಸ್ನಾನ ಮಾಡಿವರಂತೆ ಎಂದು ಹೇಳಿದರು. ಆದರೂ ನಾರದರು ಕೇಳಲಿಲ್ಲ. ಸರಿ, ನಿಮ್ಮ ಹಣೆ ಬರಹ ಎಂದು ವಿಷ್ಣು ವಾಹನ ನಿಲ್ಲಿಸಿದರು. ನಾರದರು ತನ್ನ ಕಮಂಡಲ ಹಾಗೂ ವೀಣೆಯನ್ನು ದಡದ ಮೇಲಿಟ್ಟು ಬಟ್ಟೆಗಳನ್ನೆಲ್ಲ ಕಳಚಿ ನೀರು ಇಳಿದರು. ಮಹಾವಿಷ್ಣು ಹೋಗಲಿಲ್ಲ. ನಾರದರು ನೀರಿನಲ್ಲಿ ಮುಳುಗುತ್ತಿದ್ದಂತೆ ವಿಷ್ಣು ಮೆತ್ತಗೆ ಅವರ ಕಮಂಡಲ, ವೀಣೆ ಹಾಗೂ ಬಟ್ಟೆಗಳನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿ ಬಿಟ್ಟರು. ನೀರಿನಲ್ಲಿ ಮುಳುಗಿದ್ದ ನಾರದರು ಸ್ವಲ್ಪ ಹೊತ್ತಿನ ಬಳಿಕ ಮೇಲಕ್ಕೆದ್ದರು. ಅದೇನು ಮಾಯೆಯೋ ಏನೋ, ಅವರು ಹೆಣ್ಣಾಗಿ ಬಿಟ್ಟಿದ್ದರು. ಹೆಣ್ಣು ಅಂದರೆ ಅಂತಿಂತ ಹೆಣ್ಣಲ್ಲ, ಸುರಸುಂದರಿಯೇ ಆಗಿದ್ದರು. ಅವರಿಗೆ ಹಿಂದಿನ ಯಾವ ನೆನಪು ಇರಲಿಲ್ಲ. ತಾನು ಯಾರೆಂಬುದು ಕೂಡ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಹೊಸ ರೂಪ ತಳೆದು ಕಂಗೊಳಿಸುತ್ತಿದ್ದರು. ಅಷ್ಟರಲ್ಲಿಯೇ ಅಲ್ಲಿಗೆ ಕನೌಜದ ಮಹಾರಾಜ ವಿಹಾರಕ್ಕಾಗಿ ಬಂದರು. ಅವರಿಗೆ ಈ ಹೆಣ್ಣನ್ನು ನೋಡಿ ಮನಸ್ಸಾಯಿತು. ನೀನು ಯಾರು ಎಂದು ಪೂರ್ವಾಪರ ವಿಚಾರಿಸಿದರು. ಇವರಿಗೆ ಏನೂ ಗೊತ್ತಿರಲಿಲ್ಲ. ಆದರೆ ರಾಜನಿಗೆ ಅವಳ ಸೌಂದರ್ಯದ ಮುಂದೆ ಇನ್ನಾವುದೂ ಲೆಕ್ಕಕ್ಕಿರಲಿಲ್ಲ. ಅವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಶಾಸ್ತ್ರೋಕ್ತವಾಗಿ ಮದುವೆಯಾದರು. ತನ್ನ ಪಟ್ಟದ ಅರಸಿಯನ್ನಾಗಿ ಮಾಡಿಕೊಂಡರು. ಅವರಿಗೆ ಸೌಭಾಗ್ಯ ಸುಂದರಿ ಎಂದು ಹೆಸರಿಟ್ಟಿದ್ದರು. ಸುಂದರಿ 12 ಗಂಡು ಮಕ್ಕಳಿಗೆ ಜನ್ಮ ನೀಡಿದರು. ಜೀವನ ಸುಖವಾಗಿತ್ತು. ಒಮ್ಮೆ ಭೀಕರ ಯುದ್ಧ ನಡೆಯಿತು. ಅದರಲ್ಲಿ ರಾಜನ ಎಲ್ಲಾ 12 ಮಕ್ಕಳು ಸತ್ತು ಹೋದರು. ಅವರ ಅಂತ್ಯ ಸಂಸ್ಕಾರ ಮುಗಿಸಿದ ಬಳಿಕ ರಾಜ ಹಾಗೂ ರಾಣಿ ಅದೇ ಸರೋವರದಲ್ಲಿ ಸ್ನಾನ ಮಾಡಿ ಅಶೌಚ ತೊಳೆದುಕೊಳ್ಳಲು ಬಂದರು. ರಾಣಿ ನೀರಿನಲ್ಲಿ ಮುಳುಗಿ ಏಳುತ್ತಿದ್ದಂತೆ ನಾರದರಾಗಿ ಬದಲಾಗಿ ಬಿಟ್ಟರು. ಆಗ ನಾರದರಿಗೆ ಹಿಂದಿನದೆಲ್ಲ ನೆನಪಿಗೆ ಬಂತು. ತಾನು ವಿಷ್ಣುವಿನ ಜೊತೆ ಸಂಚಾರಕ್ಕೆ ಹೋಗಿದ್ದು, ಬೇಡ ಅಂದರೂ ಕೇಳದೆ ನೀರಿನಲ್ಲಿ ಮುಳುಗಿದ್ದು, ಹೆಣ್ಣಾಗಿ ಬದಲಾಗಿದ್ದು, ಸ್ವತಃ ದೇವರಾಗಿದ್ದರೂ ಭೂಲೋಕದಲ್ಲಿ ಬಂದು ಜನ್ಮವನ್ನು ಮನುಷ್ಯನಂತೆ ಬದುಕಬೇಕಾಗಿ ಬಂದಿತ್ತು. ಹೀಗೆ ಎಲ್ಲವೂ ಒಂದಾದ ಮೇಲೊಂದರಂತೆ ಮನಸ್ಸಿನಲ್ಲಿ ಹಾದು ಹೋದವು. ಮಾಯೆ ಎಂದರೆ ಹಾಗೆಯೇ. ಮಹಾವಿಷ್ಣುವು ಈ ಘಟನೆಯ ಮೂಲಕ ವಿಷ್ಣುವಿಗೆ ಮಾಯೆಯ ಮಜಕೂರಿನ ಬಗ್ಗೆ ಪಾಠ ಹೇಳಿದ್ದರು. ಎಲ್ಲರೂ ತಮ್ಮ ತಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಮಾಯೆಯ ಫಲವನ್ನು ಅನುಭವಿಸಲೇಬೇಕು. ಯಾರು ಏನೇ ಹೇಳಿದರೂ ಮಾಯೆ ತನ್ನ ಕೆಲಸವನ್ನು ಮಾಡಿಯೇ ಮಾಡುತ್ತದೆ ಎಂಬುದು ನಾರದರಿಗೆ ಈಗ ಅರ್ಥವಾಗಿತ್ತು. ಶ್ರೀಮದ್ ಭಾಗವತ ಪುರಾಣದಲ್ಲಿ ಬರುವ ಈ ಕಥೆಯು ಬದುಕಿನ ಮಾಯೆಗಳ ಬಗ್ಗೆ ನಮಗೂ ಪಾಠವಿದ್ದಂತೆ. ಮಹಾಮುನಿ ನಾರದರನ್ನೇ ಬಿಡದ ಮಾಯೆ ನಮ್ಮ ಬದುಕಿನಲ್ಲಿ ಏನೇನು ಆಟ ಆಡಬಹುದು. ನಾರದರು ಸ್ವತಃ ಬ್ರಹ್ಮನ ಮಾನಸ ಪುತ್ರರು, ಹಾಗೆಯೇ ಶ್ರೀ ಮಹಾವಿಷ್ಣುವಿನ ಭಕ್ತರು. ಇಂಥವರನ್ನೇ ಮಾಯೆ ಬಿಡಲಿಲ್ಲ. ಸಾಮಾನ್ಯರಾದಂಥ ನಮ್ಮಂಥವರು ಆದಷ್ಟು ತಗ್ಗಿ ಬಗ್ಗಿ ಭಕ್ತಿಯಿಂದ ನಡೆಯುವುದು ಉತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಗಮನಿಸಬೇಕಾದಂತಹ ಮುಖ್ಯವಾದ ವಿಷಯವೆಂದರೆ, ಹೆಣ್ಣಿನ ಸ್ವರೂಪ ತೊಟ್ಟಂತಹ ನಾರದರು ಎಷ್ಟೆಲ್ಲ ಕಷ್ಟಪಟ್ಟಿದ್ದರು. ತಾನೇ ಹೆತ್ತಂತಹ 12 ಮಕ್ಕಳನ್ನು ಕಳೆದುಕೊಳ್ಳಬೇಕಾಗಿತ್ತು. ಮಾಯೆ ಹಾಗೆ ಕಷ್ಟಗಳು ಯಾರನ್ನು ಬಿಡುವುದಿಲ್ಲ. ಕಷ್ಟ ಬಂದಾಗ ಕಷ್ಟ ಬಂದಿದೆ ಎಂದು ಅತಿಯಾಗಿ ಕುಸಿಯಬಾರದು. ಸುಖದಲ್ಲಿದ್ದಾಗ ಸುಖವಾಗಿದ್ದೇವೆ ಎಂದು ಅತಿಯಾಗಿ ಬೀಗಬಾರದು. ಎರಡನ್ನೂ ಸಮತೋಲನದಲ್ಲಿಟ್ಟುಕೊಳ್ಳಬೇಕು. ಜೀವನದ ಸಾರಾಂಶವನ್ನು ಅತಿ ಸುಲಭವಾಗಿ ಒಂದು ಕಥೆಯ ಮೂಲಕ ವಿಷ್ಣು ಹಾಗೂ ನಾರದರು ತಿಳಿಸಿಕೊಟ್ಟಿದ್ದಾರೆ. ಬಹಳ ಅರ್ಥಪೂರ್ಣ ಕಥೆಯೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ದಯವಿಟ್ಟು ಈ ಕತೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.